ಹಾಯ್ ಎಲ್ರಿಗೂ ಆಶರ್ವಿ ವ್ಲಾಗ್ ಇನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಏನಿವತ್ತು ತೋರಿಸ್ತಾ ಇದ್ದಾರೆ, ಇವರೇನು ತೋಪಲ್ಲಿ ಅಥವಾ ಪಾತ್ರೆಯಲ್ಲಿ ನೀರಿಟ್ಟಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಎಂತ ಗೊತ್ತುಂಟಾ, ಕೆಲವರಿಗೆಲ್ಲ ಕಣ್ಣ ಚಾ ಮಾಡಲಿಕ್ಕೆ ಬರೋದೇ ಇಲ್ಲಲ್ಲ, ಅದಕ್ಕೆ ತೋರಿಸುವ ಅಂತ ಆಯಿತು. ಹಾಗೆ ನಾನು ಇಲ್ಲಿ ಒಂದು 5 ಗ್ಲಾಸ್ ನೀರನ್ನು ಇಟ್ಟಿದ್ದೇನೆ. 5 ಗ್ಲಾಸ್ ನೀರಿಟ್ಟದಕ್ಕೆ ನಾನು 6 ಚಮಚದಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಸ್ವೀಟ್ ಮುಂದೆ ಇರಬೇಕು ಈ ಕಣ್ಣ ಚಾಯಕ್ಕೆ. ಹೆಚ್ಚಿನವರಿಗೆ ಗೊತ್ತಿರ್ತದೆ, ಕೆಲವರಿಗೆ ಈ ಕಣ್ಣ ಚಾಯ ಮಾಡಲಿಕ್ಕೆ ಗೊತ್ತಿರೋದಿಲ್ಲ, ಅದಕ್ಕೆ ತೋರಿಸುವ ಅಂತ ಆಯಿತು. ಈ 6 ಚಮಚ ನಾನು ಸಕ್ಕರೆ ಹಾಕಿದ ನಂತರ ನೀರು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗುವಾಗ 1 ಚಮಚದಷ್ಟು ನಾನು ಟೀ ಪೌಡರ್ ಅಂದರೆ ಚಾಯ ಹುಡಿ ಹಾಕಿದ್ದೇನೆ. ನಿಮಗೆ ಸ್ವಲ್ಪ ಲೈಟಾಗಿ ಬೇಕಂದರೆ ನೀವಿನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು, ಬಟ್ 1 ಚಮಚ ಕರೆಕ್ಟ್ ಆಗ್ತದೆ. ಇದನ್ನು ತುಂಬ ಕುದಿಸಿದರೆ ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಆಗ್ತದೆ, ಸ್ವಲ್ಪ ಕಹಿ ಬರ್ತದೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಕುದಿಸಿದರೆ ಸಾಕು. ನಿಮಗೆ ಇನ್ನೂ ಇಷ್ಟು ಕಹಿ ಬೇಡ, ಫಸ್ಟ್ ಮಾಡೋದು ನಮಗೆ ಟೇಸ್ಟ್ ಗೊತ್ತಿಲ್ಲ ಅಂತ ಇದ್ದರೆ ಒಂದು 1/4 ಚಮಚ ನೀವು ಕಡಿಮೆ ಮಾಡಿಕೊಂಡ್ರೆ ಆಯ್ತು. ಅಂದರೆ ಒಂದು 3/4 ಚಮಚ ಚಾಯ ಹುಡಿ ಹಾಕಿದರೆ ಆಯಿತು. ಯಾರು ಅಕಸ್ಮಾತ್ ಕುದಿ ಜಾಸ್ತಿ ಬರುವಾಗ ಕಹಿ ಬರಬಾರ್ದಲ್ಲ, ಅದಕ್ಕೋಸ್ಕರ. ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಇಷ್ಟು ಕುದಿ ಬಂದ ನಂತರ ನಾನು ಇದನ್ನು ತೆಗೆದು ಸೋಸ್ಕೊಳ್ತಾ ಇದ್ದೇನೆ. ಟೀ ಪೌಡರು ಮತ್ತು ನೀರು ಸಕ್ಕರೆ ಇದ್ದರೆ ರುಚಿಯಾದ ಕಣ್ಣು ಚಾಯ ರೆಡಿ ಆಗ್ತದೆ. ಹಾಲೆಲ್ಲ ಹಾಕಬೇಕು ಅಂತಲೇ ಇಲ್ಲ, ತುಂಬ ಒಳ್ಳೆಯದು ಕೂಡ ಇದು ನಮಗೆ ಆರೋಗ್ಯಕ್ಕೆ. ಈಗ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೇನೆ. ಇವಾಗ ರುಚಿಯಾದ ಕಣ್ಣಟ್ಟು ಚಾಯ ರೆಡಿ ಆಯಿತು. ಇದರಲ್ಲಿ ಏನಿದೆ ಇದನ್ನು ಮಾಡಲಿಕ್ಕೆ ಅಂತ ನಿಮಗೆ ಅನಿಸ್ಬೋದು, ಬಟ್ ಕೆಲವರಿಗೆ ಈ ಟೀ ಮಾಡಲಿಕ್ಕೆ ಬರೋದಿಲ್ಲ ಆಯಿತಾ. ಫಸ್ಟು ನನಗೇ ಗೊತ್ತಿರಲಿಲ್ಲ, ನಾನು ತುಂಬ ಕಷ್ಟಪಡ್ತಿದ್ದೆ. ಒಮ್ಮೆ ಮಾಡುವಾಗ ಕಹಿ ಬರ್ತಿತ್ತು, ಒಮ್ಮೆ ಮಾಡುವಾಗ ಸಪ್ಪೆ ಆಗ್ತಿತ್ತು, ಹಾಗೆಲ್ಲ ಆಗ್ತಿತ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ತೋರಿಸುವ ಅಂತಾಯಿತು. ಹಾಗೆ ಯಾರಾದರೂ ಈ ವಿಡಿಯೋ ಇಷ್ಟಪಟ್ಟಿದರೆ ಪ್ಲೀಸ್ ಲೈಕ್ ಒಂದು ಮಾಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಮಾಡುವಷ್ಟು ದೊಡ್ಡ ವಿಡಿಯೋ ಏನಲ್ಲ ಇದು, ಆದರೂ ಶೇರ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಕಣ್ಣ ಚಾಯ ರೆಡಿಯಾಗಿದೆ.